ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಮೊನ್ನೆ SKDRDPಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಮಾಡಿ ಹಾಕಿದ್ದೆ. ಚೇತನ್ ಎನ್ನುವ ದೇವರ ಮಗ, ಆತನನ್ನು ನಾನು ದೇವರ ಮಗ ಅಂತಲೇ ಕರಿತೀನಿ. ಆತನ ವಿಡಿಯೋವನ್ನು ಸಾಕಷ್ಟು ಜನ ನೋಡಿದ್ರಿ, ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ. ನಾನು ಕಮೆಂಟ್ ಸೆಕ್ಷನ್ನಲ್ಲಿ ಒಂದಷ್ಟು ಕಮೆಂಟ್ಗಳನ್ನು ನೋಡ್ತಾ ಇದ್ದೆ. ನೋಡಿದಾಗ ನನಗನ್ನಿಸ್ತು, ಓಕೆ ಫೈನ್, ಜನರಿಗೆ ನಿಧಾನಕ್ಕಾದರೂ ಸರಿ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಆದರೂ ಕೂಡ ಅದರಲ್ಲೂ ಕೆಲವೊಬ್ಬರು ಒಂದಷ್ಟು ಕಮೆಂಟ್ಗಳನ್ನು ಮಾಡಿದರು. ಅದು ಆತನ ಒಬ್ಬನ ಕಮೆಂಟ್ ಅಲ್ಲ, ಸಾಕಷ್ಟು ಜನರ ಮಾತು. ಏನಪ್ಪ ಅಂತಂದರೆ, ದೇವಸ್ಥಾನದ ಹುಂಡಿಯ ಲೆಕ್ಕವನ್ನು ಯಾಕೆ ಕೊಡ್ತಾ ಇಲ್ಲ? ಹುಂಡಿ ಲೆಕ್ಕವನ್ನು ಕೊಡಬೇಕು. ಧರ್ಮಸ್ಥಳ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಬರುವಂತಹ ಭಕ್ತಾದಿಗಳು ಹುಂಡಿಗೆ ಎಷ್ಟು ಕಾಸನ್ನು ಹಾಕ್ತಾರೆ, ದಾನ ರೂಪದಲ್ಲಿ ಎಷ್ಟು ಕಾಸು ಬರುತ್ತೆ, ಚಿನ್ನದ ರೂಪದಲ್ಲಿ, ಬೆಳ್ಳಿಯ ರೂಪದಲ್ಲಿ, ಹರಕೆಯ ರೂಪದಲ್ಲಿ, ಹೀಗೆ ಎಷ್ಟೆಷ್ಟು ಕಾಸು ಬರುತ್ತೆ ಅದನ್ನು ಲೆಕ್ಕ ಕೊಡಬೇಕು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಆದರೆ ಈತನ ಮೆಸೇಜ್ ನೋಡಿದಾಗ ನನಗನ್ನಿಸ್ತು, ಈತನೂ ಕೂಡ ಆ ಕೆಟಗರಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಇರಬೇಕು ಅಂತ. ಆದರೆ ಈ ಹುಡುಗನ, ಅಂದರೆ ನಾನು ಏನು ಹೇಳಿದೆ, ಚೇತನ್ ಅಂತ ಏನು ಹೇಳಿದೆ, ಈ ದೇವರ ಮಗ ಅಂತ ಏನು ಹೇಳಿದೆ, ಆ ಹುಡುಗನ ಸ್ಥಿತಿಯನ್ನು ನೋಡಿದ ನಂತರ ಈ ರೀತಿಯ ಒಂದು ಕಮೆಂಟನ್ನು ಆ ಹುಡುಗನ ವಿಡಿಯೋಗೂ ಕೂಡ ಹಾಕಬೇಕು ಅಂತ ನಿಮ್ಗೆ ಅನ್ಸುತ್ತಲ್ಲ, ಗ್ರೇಟ್ ನೀವು. ನಿಜವಾಗ್ಲೂ ನೀವೆಲ್ಲ ತುಂಬ ಗ್ರೇಟ್. ಓಕೆ, ಏನು ಕಮೆಂಟ್ ಅದು? ಲೇ ಮುಟ್ಟಾಳ, ಕತೆ ಹೊಡಿಬೇಡ, ಇದೆಲ್ಲ ಮಾಡಿದರೆ ಅಕೌಂಟ್ ದುಡ್ಡಿನ ಫಿಗರ್ಸ್ ಯಾಕೆ ಕೊಡಲ್ಲ? ಸಮುದ್ರದಲ್ಲಿ ಒಂದು ಹನಿ ನೀರನ್ನು ತೆಗೆದು ಮಿಕ್ಕದ್ದನ್ನೆಲ್ಲ ಉಡಾಯಿಸಿ ಪೋಸ್ ಕೊಡ್ತಾನೆ. ಅಂದರೆ ಧರ್ಮಸ್ಥಳ ದೇವಸ್ಥಾನ ಒಂದು ಸಮುದ್ರ ಇದ್ದಂಗೆ, ಆ ಸಮುದ್ರಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಅವರೆಲ್ಲ ಹುಂಡಿಗೆ ಕಾಸನ್ನು ಹಾಕ್ತಾರೆ, ದಾನವನ್ನು ಕೊಡ್ತಾರೆ. ಇದರಲ್ಲಿ ಒಂದು ಸ್ವಲ್ಪ ತೆಗೆದುಬಿಟ್ಟು ದಾನ ಮಾಡಿಬಿಟ್ಟು ಮಿಕ್ಕಿದ್ದನ್ನೆಲ್ಲವನ್ನೂ ಸಹ ಉಡಾಯಿಸ್ಬಿಟ್ಟು ಪೋಸ್ ಕೊಡ್ತಾನೆ ಅನ್ನೋದು ಇವನ ಒಂದು ಕಮೆಂಟ್ನ ಅರ್ಥ. ಈ ತರಹದ ಮೈಂಡ್ ಸೆಟ್ನ ಸಾಕಷ್ಟು ಜನ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಬನ್ನಿ, ಅವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ದೇವಸ್ಥಾನದ ಲೆಕ್ಕವನ್ನು ಕೊಟ್ಟು ಬಿಡೋಣ. ಅದ್ರ ಜೊತೆಗೆ ಒಂದಷ್ಟು ಲೆಕ್ಕ ಕೇಳೋದಕ್ಕೂ ಕೂಡ ಇದೆ, ಆ ಲೆಕ್ಕವನ್ನು ಸಹ ಕೇಳಿಬಿಡೋಣ. ಮೊದಲನೇದಾಗಿ, ಬೌದ್ಧರಿಗೆ ಸೇರಿದಂತಹ ದೇವಸ್ಥಾನ ಅಥವಾ ವಿಹಾರ, ಬೌದ್ಧ ವಿಹಾರ ಅಂತ ಅವರು ಕರೀತಾರೆ ಅದನ್ನ. ಇಂತಹ ಬೌದ್ಧ ವಿಹಾರಗಳು ಕರ್ನಾಟಕದಲ್ಲಿ 3ರಿಂದ 5 ಇದೆ. ಇನ್ನು ಜೈನರಿಗೆ ಸೇರಿದಂತಹ ದೇವಸ್ಥಾನ ಅಥವಾ ಬಸದಿ ಅಂತ ಅವರು ಅದನ್ನ ಕರೀತಾರೆ. ಜೈನ ಬಸದಿಗಳು ಕರ್ನಾಟಕದಲ್ಲಿ 7ರಿಂದ 10 ಇದೆ. ಇನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತಹ ಪ್ರಾರ್ಥನಾ ಮಂದಿರ ಅಂದ್ರೆ ಚರ್ಚ್ಗಳು ಕರ್ನಾಟಕದಲ್ಲಿ 2021ರಲ್ಲಿ ಅಂದಾಜು 1790 ಇತ್ತು. ಆದ್ರೆ 2025 ಆಗುವಷ್ಟರಲ್ಲಿ ಆ ಸಂಖ್ಯೆ 1790ರಿಂದ 2243ಕ್ಕೆ ಏರಿಕೆ ಆಗಿದೆ. ಇನ್ನು ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನಾ ಮಂದಿರ ಅಥವಾ ಮಸೀದಿ ಅಂತ ನಾವೇನ್ ಕರಿತೀವಿ, ಈ ಮಸೀದಿಗಳ ಅಫಿಷಿಯಲ್ ಲೆಕ್ಕ ನನಗೆ ಸಿಕ್ಕಿಲ್ಲ. ಆದರೆ ಬದಲಾಗಿ 2022ರಲ್ಲಿ ಕರ್ನಾಟಕದ ಸರ್ಕಾರ 10,800ಕ್ಕಿಂತ ಅಧಿಕ ಮಸೀದಿಗಳಿಗೆ ಕರ್ನಾಟಕದಲ್ಲಿ ಲೌಡ್ ಸ್ಪೀಕರ್ಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿದೆ. ಸೊ ಈ ಪರ್ಮಿಷನ್ ನ ಆಧಾರದ ಮೇಲೆ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ಪ್ರತಿ ಮಸೀದಿ ಮೇಲೂ ಒಂದು ಲೌಡ್ ಸ್ಪೀಕರ್ ಇರುತ್ತೆ. ಇದರ ಆಧಾರದ ಮೇಲೆ ನಾವು ನೋಡೋದಾದ್ರೆ 10,800ಕ್ಕಿಂತ ಹೆಚ್ಚಿನ ಮಸೀದಿಗಳು ಕರ್ನಾಟಕದಲ್ಲಿ ಇದೆ. ಇನ್ನು ಹಿಂದೂಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳನ್ನ ನಾವು ಲೆಕ್ಕ ಹಾಕೋದಾದ್ರೆ, ಅಂದ್ರೆ ಮುಜರಾಯಿ, ಅಂದ್ರೆ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು ಕರ್ನಾಟಕದ ಸರ್ಕಾರದ ಮುಜರಾಯಿ ಇಲಾಖೆಯ ಅಂಡರ್ನಲ್ಲಿ ಬರುತ್ತೆ. ಇಂತಹ ದೇವಸ್ಥಾನಗಳು ಹತ್ತಿರ 34,000ದಿಂದ 35,000 ಆಸುಪಾಸಿನಲ್ಲಿ ಮಧ್ಯದಲ್ಲಿ ಈ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆಯ ಅಂಡರ್ನಲ್ಲಿ ಇದೆ. ಇನ್ನ ಎರಡನೇದಾಗಿ, 34,000ದಿಂದ 35,000 ಹಿಂದೂ ಟೆಂಪಲ್ಗಳು ಇದೆ ಕರ್ನಾಟಕದಲ್ಲಿ ಅಂತ ನಾನು ಏನು ಹೇಳಿದೆ, ಈ ಅಷ್ಟು ಅಂದ್ರೆ 35,000 ಹಿಂದೂ ಟೆಂಪಲ್ಗಳಿಂದ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಮುಜರಾಯಿ ಇಲಾಖೆಗೆ ಬರುವಂತಹ ಆದಾಯ ಎಷ್ಟು? ನಾನು ಹೇಳ್ತೀನಿ ಕೇಳಿ. 2022-23ನೇ ಸಾಲಿನಲ್ಲಿ 708.86 ಕೋಟಿ ರೂಪಾಯಿ ಆದಾಯ ದೇವಸ್ಥಾನಗಳಿಂದ ಬಂದಿತ್ತು. 2023-24ರಲ್ಲಿ 744.29 ಕೋಟಿ ರೂಪಾಯಿ ರೆವಿನ್ಯೂ ನಮ್ಮ ಹಿಂದೂ ದೇವಸ್ಥಾನಗಳಿಂದ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ಹೋಗಿದೆ. ಅಂದ್ರೆ 22-23ನೇ ಸಾಲಿಗಿಂತ 23-24ನೇ ಸಾಲಿನಲ್ಲಿ ಹೆಚ್ಚಿನ ದೇಣಿಗೆ ಭಕ್ತಾದಿಗಳಿಂದ ಹಿಂದೂ ದೇವಸ್ಥಾನಗಳಿಗೆ ಬಂದಿದೆ. ಹತ್ತಿರ 5% ಇನ್ಕ್ರೀಸ್ ಆಗಿದೆ ದೇವಸ್ಥಾನಗಳಿಂದ ಸರ್ಕಾರಕ್ಕೆ ಬರುವಂತಹ ಆದಾಯ. ಇನ್ನು ಹೀಗೆ ನಮ್ಮ ಹಿಂದೂ ಟೆಂಪಲ್ಗಳೇನಿದೆ, ಈ ಹಿಂದೂ ಟೆಂಪಲ್ಗಳನ್ನ ಎ ಕೆಟಗರಿ,
ಬಿ ಕೆಟಗರಿ, ಸಿ ಕೆಟಗರಿ, ಹೀಗೆ 3 ಕೆಟಗರಿಗಳಲ್ಲಿ ವಿಂಗಡಿಸಲಾಗಿದೆ. ಯಾವ ರೀತಿ ವಿಂಗಡಿಸ್ತಾರೆ ಅಂತಂದ್ರೆ, ಹೆಚ್ಚಿನ ಆದಾಯ ಬರುವಂತಹ ತಂದುಕೊಡುವಂತಹ ದೇವಸ್ಥಾನಗಳನ್ನ ಎ ಕೆಟಗರಿಗೆ, ಕಡಿಮೆ ಆ ಹೆಚ್ಚಿನ ಆದಾಯಕ್ಕಿಂತ ಇನ್ನು ಸ್ವಲ್ಪ ಕಡಿಮೆ ಆದಾಯ ಇರುವಂತಹ ಟೆಂಪಲ್ಗಳನ್ನ ಬಿ ಕೆಟಗರಿಗೆ, ಇನ್ನ ಸರ್ಕಾರವೇ ಒಂದಷ್ಟು ದುಡ್ಡನ್ನ ಅನುದಾನವನ್ನ ಕೊಟ್ಟು ಅಲ್ಲಿನ ಭಕ್ತಾದಿಗಳಿಂದ ಬರುವಂತಹ ದುಡ್ಡನ್ನ ತೆಗೆದುಕೊಂಡು, ಅಂದ್ರೆ ಮಿನಿಮಮ್ ಆದಾಯವನ್ನ ಹೊಂದಿರುವಂತಹ ದೇವಸ್ಥಾನಗಳನ್ನ ಸಿ ಕೆಟಗರಿಗೆ ಸೇರಿಸಿ ಈ 3 ಕೆಟಗರಿಗಳಲ್ಲಿ ಹಿಂದೂ ದೇವಸ್ಥಾನಗಳನ್ನ ಆದಾಯದ ಮೂಲಕ ವಿಂಗಡಣೆ ಮಾಡಲಾಗಿದೆ. ಹೀಗೆ ಎ ಮತ್ತು ಬಿ ಕೆಟಗರಿಗೆ ಸೇರಿದಂತಹ ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವರ್ಕರ್ಸ್ಗೆ ಸರ್ಕಾರ ಸ್ಯಾಲರಿಯ ರೂಪದಲ್ಲಿ ಪ್ರತಿ ತಿಂಗಳು 2 ರಿಂದ 3 ಕೋಟಿ ರೂಪಾಯಿ ಖರ್ಚನ್ನ ಮಾಡುತ್ತೆ. ಇದು ವರ್ಷಕ್ಕೆ ನಾವು ಲೆಕ್ಕ ಹಾಕೋದಾದ್ರೆ 3 ಕೋಟಿ ಅಂತಾನೆ ಪ್ರತಿ ತಿಂಗಳಿಗೆ ನಾವು ಲೆಕ್ಕ ಹಾಕೊಂಡ್ರು ವರ್ಷಕ್ಕೆ 36 ಕೋಟಿ ರೂಪಾಯಿ ದುಡ್ಡಾಯ್ತು. ಇನ್ನು ಸಿ ಕೆಟಗರಿಯಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಕೂಡ ಸರ್ಕಾರ ಅನುದಾನವನ್ನ ಕೊಡುತ್ತೆ. ಎಷ್ಟು ಕೊಡುತ್ತಪ್ಪ ಅಂತಂದ್ರೆ ತಿಂಗಳಿಗೆ 6,000, ವರ್ಷಕ್ಕೆ 72,000 ಆಯ್ತು. ತಿಂಗಳಿಗೆ 6,000 ಅಂತೆ ಕೊಡ್ತಾರೆ. ಸೊ ಅದನ್ನ ವರ್ಷಕ್ಕೆ ನಾವು ನೋಡೋದಾದ್ರೆ 72,000 ಆಯ್ತು. ಇನ್ನ 2023ರಲ್ಲಿ ಕರ್ನಾಟಕ ಸರ್ಕಾರ ರಿನೋವೇಷನ್ ಮಾಡೋದಕ್ಕೆ ಹಾಗೂ ದೇವಸ್ಥಾನಗಳ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು 293 ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ಟಿದೆ. ಅದರ ಜೊತೆಗೆ ದೇವಸ್ಥಾನದಲ್ಲಿ ಸಂಬಳ, ಮತ್ತೊಂದಷ್ಟು ಅಭಿವೃದ್ಧಿ ಕಾರ್ಯ, ಊಟದ ವ್ಯವಸ್ಥೆ, ಉಚಿತ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಈ ಎಲ್ಲವನ್ನೂ ಸೇರಿ ಹತ್ತಿರ ಒಂದು 400 ಕೋಟಿ ರೂಪಾಯಿ ದುಡ್ಡನ್ನ ದೇವಸ್ಥಾನಗಳಿಂದ ಬಂದಂತಹ ದುಡ್ಡನ್ನ ದೇವಸ್ಥಾನದ ಅಭಿವೃದ್ಧಿಗೆ, ಅನ್ನದಾನಕ್ಕೆ, ವಸತಿಗೆ ಹೀಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೀಗೆ 700ಕ್ಕೂ ಅಧಿಕ ಕೋಟಿ ಆದಾಯ ಬರ್ತಾ ಇರುವಂತಹ ದೇವಸ್ಥಾನಗಳ ದುಡ್ಡನ್ನ ತೆಗೆದುಕೊಳ್ಳುವಂತಹ ಸರ್ಕಾರಗಳು ದೇವಸ್ಥಾನಗಳಿಗೆ ವಾಪಸ್ ಕೊಡ್ತಾ ಇರುವಂತದ್ದು 350 ರಿಂದ 400 ಕೋಟಿ ರೂಪಾಯಿ ದುಡ್ಡನ್ನ. ಇನ್ನು ಹತ್ತಿರ 250 ರಿಂದ 300 ಕೋಟಿ ರೂಪಾಯಿ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಯಾರಾದ್ರೂ ಲೆಕ್ಕ ಕೇಳಿದಾರ ಸರ್ಕಾರದ ಹತ್ರ? ಎನಿ ಗವರ್ನಮೆಂಟ್ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಯಾರಾದ್ರೂ ಲೆಕ್ಕವನ್ನ ಕೇಳಿದ್ದೀರಾ? ನಾನು ಇಲ್ಲಿವರೆಗೂ ಏನು ಹೇಳಿದೆ ಅದು ಕರ್ನಾಟಕದಲ್ಲಿ ಇರುವಂತಹ ಹಿಂದೂ ಟೆಂಪಲ್ಗಳ ಆದಾಯದ ಲೆಕ್ಕ, ಖರ್ಚಿನ ಲೆಕ್ಕ, ಉಳಿತಾಯದ ಲೆಕ್ಕ. ಆದರೆ ಈ ಲೆಕ್ಕ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು ಅಥವಾ ಪ್ರಾರ್ಥನಾ ಮಂದಿರಗಳ ಬಳಿ ಯಾಕೆ ಯಾರು ಕೇಳಲ್ಲ? ಯಾಕೆ ಬೇರೆ ಧರ್ಮದ ದೇವಸ್ಥಾನಗಳಿಗೆ ಅಥವಾ ಪ್ರಾರ್ಥನಾ ಮಂದಿರಗಳಿಗೆ ಭಕ್ತರು ಹೋಗೋದೇ ಇಲ್ವಾ? ಫಂಡಿಂಗ್ ಅನ್ನ ಮಾಡೋದೇ ಇಲ್ವಾ? ದುಡ್ಡನ್ನ ಕೊಡೋದೇ ಇಲ್ವಾ? ಅಲ್ಲಿ ಟ್ರಸ್ಟ್ ಇಲ್ವಾ? ಆ ಟ್ರಸ್ಟ್ಗೆ ದೇಣಿಗೆ ರೂಪದಲ್ಲಿ ಹಣ ಹರಿದು ಬರೋದಿಲ್ವಾ? ಯಾಕೆ ಈ ಬೇರೆ ಎಲ್ಲ ಧರ್ಮಗಳ ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳ ಬಳಿ ಲೆಕ್ಕವನ್ನ ಯಾರು ಕೇಳಲ್ವಲ್ಲ? ಯಾಕೆ? ನಾನಿಲ್ಲಿ ಯಾವುದೇ ಧರ್ಮದವರನ್ನ ದೂಷಣೆ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಈ ವಿಡಿಯೋದಲ್ಲಿ ನಾನು ಬೇರೆ ಧರ್ಮದವರನ್ನ ಎಳೆದು ತರೋದೇ ತಪ್ಪು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳ, ಅದರಲ್ಲೂ ಎಸ್ಪೆಷಲಿ ಧರ್ಮಸ್ಥಳ ದೇವಸ್ಥಾನದ ಲೆಕ್ಕವನ್ನ ಕೇಳ್ತಾ ಇರೋದು ಅನ್ಯ ಧರ್ಮೀಯರಲ್ಲ. ಯಾವುದೋ ಮುಸಲ್ಮಾನ್ ಧರ್ಮದ ವ್ಯಕ್ತಿ ಬಂದು ಲೆಕ್ಕ ಕೊಡಿ ಅಂತ ಕೇಳ್ತಾ ಇಲ್ಲ. ಕ್ರಿಶ್ಚಿಯನ್ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ಖರು, ಹೀಗೆ ಯಾರೋ ಬಂದ್ಬಿಟ್ಟು ಹಿಂದೂ ಟೆಂಪಲ್ಗಳ ಲೆಕ್ಕ ಅಂದ್ರೆ ಹುಂಡಿಗೆ ಬೀಳುವಂತಹ ಕಾಸಿನ ಲೆಕ್ಕವನ್ನ ಕೇಳ್ತಾ ಇಲ್ಲ. ಬದಲಾಗಿ ಆ ಹುಂಡಿ ಕಾಸಿನ ಲೆಕ್ಕವನ್ನ ಕೇಳ್ತಾ ಇರೋದು ನಮ್ಮ ಕೆಲವು ಕಲಬೆರಕೆ ಹಿಂದೂಗಳು ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇಂಥವ್ರನ್ನ ನೋಡಿದಾಗ ನಿಜವಾಗ್ಲೂ ಕೋಪ ಬರುತ್ತೆ. ಎಲ್ರಿಗೂ ನೆನಪಿರಲಿ, ಹತ್ತಿರ 200 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನ ಆಳಿದ್ರು. ಹೆಂಗೆ? ಅಷ್ಟೊಂದು ವರ್ಷಗಳ ಕಾಲ ಬ್ರಿಟಿಷರು ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂತಹ ಭಾರತೀಯರನ್ನ ಆಳೋದಕ್ಕೆ ಹೆಂಗ್ ಸಾಧ್ಯ ಆಯಿತು? ಇದೇ ಕಾರಣ. ಯಾಕಪ್ಪ ಅಂತಂದ್ರೆ ನಮ್ಮವರನ್ನ ಕಂಡ್ರೆ ನಮ್ಮವರಿಗೆ ಆಗಲ್ಲ. ಈ ಸ್ಟೇಟ್ನ ಒಬ್ಬ ರಾಜನ್ನ ಕಂಡ್ರೆ ಪಕ್ಕದ ಸ್ಟೇಟ್ನ ಒಬ್ಬ ರಾಜನಿಗೆ ಆಗ್ತಾ ಇರಲ್ಲ. ಸೊ ಬ್ರಿಟಿಷರು ಮಾಡಿದ್ದೇನು ಅಂತಂದ್ರೆ ಈ ಇಬ್ಬರನ್ನ ಒಟ್ಟಿಗೆ ನಾವು ಎದುರಿಸೋದು ಕಷ್ಟ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಏನ್ ಮಾಡಿದ್ರು? ಈ ಇಬ್ಬರ ನಡುವೆ ಜಗಳವನ್ನ ತಂದಿಟ್ರು. ಈ ಇಬ್ಬರು ಹೊಡೆದಾಡ್ಕೊಂಡು ಇದರಲ್ಲಿ ಒಬ್ಬ ಸತೋದ, ಇನ್ನೊಬ್ಬ ಉಳ್ಕೊಂಡಿರ್ತಾನೆ. ಆ ಉಳ್ಕೊಂಡಿರೋ ಒಬ್ಬ ಹಿಂದೂ ಕೂಡ ಹೋರಾಟ ಮಾಡಿ ಸುಸ್ತಾಗಿರ್ತಾನೆ. ಆಗ ಆ ಬ್ರಿಟಿಷರು ಬಂದು ಅವನನ್ನ ಹೊಡೆದು ಮುಗಿಸ್ತಾರೆ. ಹೀಗೆ ಹೊಡೆದು ಆಳುವ ನೀತಿ ಅಂತ ಕರೀತಾರೆ ಇದನ್ನ. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂತ ಕರೀತಾರೆ ಇದನ್ನ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ನಮ್ಮ ಹಿಂದೂಗಳ ಮೇಲೆ ಪ್ರಯೋಗ ಮಾಡಿದ್ದಕ್ಕೇನೆ 200ಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಭಾರತದಲ್ಲಿ ಗಟ್ಟಿಯಾಗಿ ಕೂತು ಆಡಳಿತವನ್ನ ಮಾಡಿ ಇಲ್ಲಿರುವಂತಹ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗೋದಕ್ಕೆ ಸಾಧ್ಯವಾಗಿತ್ತು. ನಮ್ಮ ಧರ್ಮದ ಅಂದ್ರೆ ಹಿಂದೂ ಧರ್ಮದ ಅನುಯಾಯಿಗಳಿಗೆ, ಕೆಲವು ಕಳಬೆರಕೆ ಹಿಂದೂಗಳಿಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಏನಪ್ಪಾ ಅಂತಂದ್ರೆ ಕ್ರಿಶ್ಚಿಯನ್ ಧರ್ಮದವರಿಂದ, ಮುಸಲ್ಮಾನ್ ಧರ್ಮದವರಿಂದ
ನಾವು ಕಲ್ತ್ಕೋಬೇಕು. ಧರ್ಮವನ್ನು ರಕ್ಷಣೆ ಮಾಡೋದು ಹೇಗೆ, ನಮ್ಮ ಧರ್ಮದ ಪರವಾಗಿ ಗಟ್ಟಿಯಾಗಿ ನಿಲ್ಲೋದು ಹೇಗೆ ಅನ್ನೋದನ್ನು ಲಿಟ್ರಲಿ ನಾವು ಅನ್ಯ ಧರ್ಮೀಯರನ್ನು ನೋಡಿ ಕಲ್ತ್ಕೋಬೇಕು. ಅವರನ್ನು ನಾವು ಫಾಲೋ ಮಾಡಬೇಕು. ಧರ್ಮದ ವಿಚಾರದಲ್ಲಿ ಹೇಗೆ ನಡ್ಕೊಳ್ಬೇಕು, ಧರ್ಮ ಅಂತ ಬಂದರೆ ಎಷ್ಟು ಗಟ್ಟಿಯಾಗಿ ನಿಂತ್ಕೋಬೇಕು ಅನ್ನೋದನ್ನು ಅನ್ಯ ಧರ್ಮೀಯರನ್ನು ನೋಡಿ ನಾವು ಕಲ್ತ್ಕೋಬೇಕು. ಯಾವ ಮುಸಲ್ಮಾನ್ ಮಸೀದಿಗೆ ಬರುವಂತಹ ದುಡ್ಡಿನ ಲೆಕ್ಕ ಕೊಡಿ ಅಂತ ಕೇಳ್ತಾನೆ? ತೋರಿಸಿ ನೋಡೋಣ. ಯಾವ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ಬರುವಂತಹ ದುಡ್ಡಿನ ಲೆಕ್ಕ ಕೊಡಿ ಅಂತ ಕೇಳ್ತಾನೆ? ತೋರಿಸಿ ನೋಡೋಣ. ಯಾವ ಬೌದ್ಧ, ಜೈನ, ಸಿಖ್ ಯಾರು ಅವರ ಧರ್ಮದ ಪ್ರಾರ್ಥನಾ ಮಂದಿರಗಳಿಗೆ ಬರುವಂತಹ ದುಡ್ಡಿನ ಲೆಕ್ಕವನ್ನು ಕೊಡಿ ಅಂತ ಕೇಳ್ತಾರೆ? ನನಗೆ ತೋರಿಸಿ ನೋಡೋಣ. ಆದರೆ ಅದಿರೋದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ. ಹಿಂದೂ ಧರ್ಮದವರು ಮಾತ್ರ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಬರುವಂತಹ ಹುಂಡಿ ಕಾಸಿನ ಲೆಕ್ಕವನ್ನು ಕೇಳ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿಯೇ ಹೇಳಿದೆ, ಧರ್ಮವನ್ನು ಉಳಿಸೋದು, ಧರ್ಮವನ್ನು ಬೆಳೆಸೋದು ಹೇಗೆ ಅನ್ನೋದನ್ನು ಲಿಟ್ರಲಿ ಅನ್ಯ ಧರ್ಮೀಯರನ್ನ ನೋಡಿ ನಾವು ಕಲಿಬೇಕು. ಇದರ ಜೊತೆಗೆ ಯಾರೆಲ್ಲ ಧರ್ಮಸ್ಥಳ ದೇವಸ್ಥಾನದ ಹುಂಡಿ ಕಾಸಿನ ಲೆಕ್ಕವನ್ನು ಕೇಳ್ತಾ ಇದ್ದೀರಾ, ಅದರ ಜೊತೆಗೆ ಧರ್ಮಸ್ಥಳ ದೇವಸ್ಥಾನದ ಹುಂಡಿ ಕಾಸಿನಿಂದ ಯಾವೆಲ್ಲ ರೀತಿಯ ಉಪಯೋಗಗಳು ಆಗ್ತಾ ಇದೆ ಅನ್ನೋದು ಇನ್ನೂ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅವ್ರಿಗೆ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ನೆನಪಿರಲಿ, ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ನಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಾ ಇದೆ. ಅದು ಕೇವಲ ಹಿಂದೂ ಧರ್ಮದ ವಿದ್ಯಾರ್ಥಿಗಳಿಗಲ್ಲ. ಆ ವಿದ್ಯಾರ್ಥಿ ಯಾವುದೇ ಧರ್ಮದವನಾಗಿರಲಿ, ಅವನು ಚೆನ್ನಾಗಿ ಓದ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳದ ದೇವಸ್ಥಾನದ ಟ್ರಸ್ಟ್ ಹೆಲ್ಪ್ ಮಾಡುತ್ತೆ. ಸಾಕಷ್ಟು ಜನರಿಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಸಾಕಷ್ಟು ಯೋಜನೆಗಳನ್ನ ಸಹ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದೆ. ಅಲ್ಲೂ ಕೂಡ ಕೇವಲ ಹಿಂದೂಗಳ ಆರೋಗ್ಯವನ್ನ ಮಾತ್ರ ಕಾಪಾಡೋದಕ್ಕೆ ಅವ್ರು ನಿಂತಿಲ್ಲ. ಅವನು ಮುಸ್ಲಿಂ ಆಗಿದ್ರು ಸರಿ, ಅವನು ಕ್ರಿಶ್ಚಿಯನ್ ಆಗಿದ್ರು ಸರಿ, ಬೌದ್ಧನಾಗಿದ್ರು ಸರಿ, ಜೈನನಾಗಿದ್ರು ಸರಿ, ಅವನ ಆರೋಗ್ಯವನ್ನ ಕಾಪಾಡುವ ದೃಷ್ಟಿಯಿಂದ ಹಿಂದೂ ಟೆಂಪಲ್ಗೆ ಬರ್ತಾ ಇರುವಂತಹ ಹಿಂದೂ ಭಕ್ತಾದಿಗಳ ದುಡ್ಡನ್ನ ವ್ಯಯ ಮಾಡ್ತಾ ಇದೆ ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್. ಇನ್ನು SKDRDPಯ ಮೂಲಕ ಧರ್ಮಸ್ಥಳ ಸಂಘಗಳನ್ನ ಏನು ಸ್ಥಾಪನೆ ಮಾಡ್ತಾ ಇದೆ, ಅಲ್ಲೂ ಕೂಡ ಸಾಕಷ್ಟು ಜನ SKDRDPಯ ಮೂಲಕ ಲೋನನ್ನ ಪಡೆದುಕೊಳ್ತಾರೆ ಮಹಿಳೆಯರು. ಅಲ್ಲೂ ಕೂಡ ಕೇವಲ ಹಿಂದೂ ಮಹಿಳೆಯರಿಗೆ ಮಾತ್ರ ನಾವು ಲೋನನ್ನ ಕೊಡ್ತೀವಿ ಅಂತ ಧರ್ಮಸ್ಥಳ ಹೇಳಲ್ಲ. ಬದಲಾಗಿ ಸಾಕಷ್ಟು ಜನ ಮುಸ್ಲಿಂ ಮಹಿಳೆಯರು ಲೋನನ್ನ ತಗೊಂಡಿದ್ದಾರೆ, ಕ್ರಿಶ್ಚಿಯನ್ ಮಹಿಳೆಯರು ಲೋನನ್ನ ತಗೊಂಡಿದ್ದಾರೆ, ಬೌದ್ಧ, ಜೈನ, ಹೀಗೆ ಎಲ್ಲಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮಹಿಳೆಯರು SKDRDPಯಲ್ಲಿ ಲೋನನ್ನ ತಗೊಂಡಿದ್ದಾರೆ. ಹೀಗೆ ಧರ್ಮಸ್ಥಳ ಟ್ರಸ್ಟ್ ರೈತರಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಸಾಕಷ್ಟು ಸಲಕರಣೆಗಳನ್ನ ಒದಗಿಸಿಕೊಡುವ ದೃಷ್ಟಿಯಿಂದ ಸಾಕಷ್ಟು ಕೆಲಸಗಳನ್ನ ಸಹ ಮಾಡ್ತಾ ಇದೆ. ಹೀಗೆ ರೈತ ಸಲಕರಣೆಗಳು ಬೇಕು, ರೈತ ಹೆಲ್ಪ್ ಬೇಕು ಅಂತ ಕೇಳಿಕೊಂಡು ಬಂದಾಗ ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ ನೀನು ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ನ, ಜೈನನ, ಪಾರ್ಸಿನ ಅಂತ ಕೇಳಲ್ಲ. ಆತ ರೈತ ಆಗಿದ್ರೆ, ಆತನ ಬಳಿ ಜಮೀನಿದ್ರೆ, ಆತ ನಿಜವಾಗ್ಲೂ ವ್ಯವಸಾಯ ಮಾಡೋದಕ್ಕೆ ಯೋಗ್ಯನಿದ್ದಾನೆ ಅಂತ ಅವರಿಗೆ ಅನ್ಸಿದ್ರೆ ಆತನಿಗೆ ಬೇಕಾದಂತಹ ಸಹಾಯವನ್ನ ಇದೇ ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ ಮಾಡ್ತಾ ಇದೆ. ಆದರೆ ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಅನ್ನು ನಾನು ಕೊಟ್ಬಿಡ್ತೀನಿ. ಕ್ರಿಶ್ಚಿಯನ್ ಮಿಷನರೀಸ್ಗಳಿಗೂ ಸಹ ಸಾಕಷ್ಟು ಫಂಡ್ ಹೋಗುತ್ತೆ. ಅದರ ಜೊತೆಗೆ ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ವಕ್ಫ್ ಬೋರ್ಡ್ಗೂ ಸಹ ಸಾಕಷ್ಟು ಫಂಡ್ ಹೋಗುತ್ತೆ. ಆದರೆ ಇಲ್ಲಿಗೆ ಹೋಗುವಂತಹ ಫಂಡ್ ಕೇವಲ ಕ್ರಿಶ್ಚಿಯನ್ನರಿಗೆ ಮಾತ್ರ ಬಳಸಬೇಕು. ಅಂದರೆ ಕ್ರಿಶ್ಚಿಯನ್ನರಿಗೆ ಹೋಗುವಂತಹ ಫಂಡ್ ಕ್ರಿಶ್ಚಿಯನ್ನರಿಗೆ ಮಾತ್ರ ಬಳಸಬೇಕು, ಮುಸ್ಲಿಮರಿಗೆ ಹೋಗುವಂತಹ ಫಂಡ್ ಮುಸ್ಲಿಮರಿಗೆ ಮಾತ್ರ ಬಳಸಬೇಕು ಎನ್ನುವ ನಿಯಮ ಅಲ್ಲಿದೆ. ಅವರು ಅಂದರೆ ಅವರ ಧರ್ಮದ ದೇವಸ್ಥಾನಗಳಿಗೆ ಅಥವಾ ಪ್ರಾರ್ಥನಾ ಮಂದಿರಗಳಿಗೆ ಬರುವಂತಹ ದುಡ್ಡನ್ನ ಅವರ ಧರ್ಮದ ಏಳಿಗೆಗೆ ಮಾತ್ರ ಬಳಸ್ತಾರೆ. ಬೇರೆ ಯಾವ ಧರ್ಮದವರಿಗೂ ಸಹ ಅವರು ಕೊಡಲ್ಲ. ಆದರೆ ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ಒಂದು ಪದವನ್ನ ಸೀರಿಯಸ್ ಆಗಿ ಇವತ್ತಿನವರೆಗೂ ತೆಗೆದುಕೊಂಡಿರುವಂತಹ ಹಿಂದೂ ದೇವಸ್ಥಾನಗಳು ಸರ್ವ ಧರ್ಮೀಯರನ್ನು ಸಹ ಇವತ್ತಿಗೂ ಸಮಾನವಾಗಿ ನೋಡುತ್ತೆ. ಹೆಲ್ಪ್ ಮಾಡುವ ಪರಿಸ್ಥಿತಿ ಎದುರಾದಾಗ ನಿನ್ನ ಧರ್ಮ ಯಾವುದು ಅಂತ ಯಾವುದೇ ಕಾರಣಕ್ಕೂ ಹಿಂದೂ ದೇವಸ್ಥಾನಗಳು ಕೇಳೋದಿಲ್ಲ. ಸೊ ಇವಾಗ ಹೇಳಿ, ದೇವಸ್ಥಾನದ ಹುಂಡಿ ಕಾಸಿನ ಲೆಕ್ಕವನ್ನ ಕೊಡಬೇಕಾ? ಅದರ ಜೊತೆಗೆ ದೇವಸ್ಥಾನದ ಹುಂಡಿ ಅಂದ್ರೆ ಮುಜರಾಯಿ ಇಲಾಖೆಯ ಅಂಡರ್ನಲ್ಲಿ ಇರುವಂತಹ ದೇವಸ್ಥಾನಗಳಿಂದ ಬರ್ತಾ ಇರುವಂತಹ ಆದಾಯ ಎಷ್ಟು ಅನ್ನೋದನ್ನು ನೋಡಿದಿರಾ, ಖರ್ಚು ಎಷ್ಟು ಅನ್ನೋದನ್ನು ನೋಡಿದಿರಾ, ಮಿಕ್ಕ ದುಡ್ಡು ಎಲ್ಲೋಗ್ತಾ ಇದೆ ಗೊತ್ತಿಲ್ಲ. ಸೊ ಹಂಗಿದ್ದ ಮೇಲೆ ನನ್ನ ವಾದ ಒಂದೇ, ನನ್ನ ವಿಚಾರ ಒಂದೇ. ಏನಪ್ಪ ಅಂತಂದ್ರೆ ಸರ್ಕಾರದ ಸುಪರ್ದಿಗೆ ಎಲ್ಲಾ ದೇವಸ್ಥಾನಗಳನ್ನ ಸೇರಿಸಬೇಕು. ಓಕೆ, ಸೇರಿಸೋಣ. ಧರ್ಮಸ್ಥಳವನ್ನ ಸಹ ಸೇರಿಸಬೇಕು, ಅಲ್ಲಿಯ ಲೆಕ್ಕವನ್ನು ಸಹ ಕೊಡಬೇಕು. ಓಕೆ, ಕೊಡೋಣ. ಹಂಗಿದ ಮೇಲೆ ಕೇವಲ ಹಿಂದೂ ಟೆಂಪಲ್ಗಳು ಮಾತ್ರ ಯಾಕೆ? ಕ್ರಿಶ್ಚಿಯನ್ನರ ಚರ್ಚ್ಗಳನ್ನು ಸೇರಿಸುವಂತಹ ಪ್ರಯತ್ನ ಆಗಲಿ, ಮುಸಲ್ಮಾನರ ಮಸೀದಿಗಳನ್ನು ಸಹ ಸರ್ಕಾರಕ್ಕೆ ಸೇರಿಸುವಂತಹ ಪ್ರಯತ್ನ ಆಗಲಿ, ಬೌದ್ಧ ವಿಹಾರ, ಜೈನ ಬಸದಿ,
ಸಿಖ್ಖರ ಗುರುದ್ವಾರ, ಹೀಗೆ ಎಲ್ಲವೂ ಸಹ ಸರ್ಕಾರದ ಅಂಡರ್ನಲ್ಲೇ ಬಂದು ಸರ್ಕಾರವೇ ಅದನ್ನ ನಡೆಸಿಕೊಂಡು ಹೋಗ್ಲಿ ಎನ್ನುವ ಒಂದು ನಿರ್ಧಾರವನ್ನ ಅಥವಾ ಒಂದು ಒತ್ತಾಯವನ್ನ ಎಲ್ಲರೂ ಕೂಡ ಮಾಡೋಣ. ಯಾಕೆ ಬರೀ ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಇವಾಗ ಹೇಳಿ ಈ ತರಹದ ಕಮೆಂಟ್ ಮಾಡ್ತಾ ಇರುವಂತಹ ಕಚ್ಚಡ ನನ್ನ ಮಕ್ಕಳನ್ನ ಯಾವುದರಲ್ಲಿ ಹೊಡಿಬೇಕು? ಪ್ರೆಸೆಂಟ್ ಜನರೇಷನ್ ನಾವು ಪಾಸ್ ಆಗ್ಬಿಡ್ತೀವಿ, ನಮ್ಗೇನು ತೊಂದರೆ ಆಗಲ್ಲ. ಆದರೆ ವಾಟ್ ಅಬೌಟ್ ಅವರ್ ನೆಕ್ಸ್ಟ್ ಜನರೇಷನ್ ಏನಾಗ್ಬೋದು? ಅದಕ್ಕೆ ನಾನು ಆ ಉದಾಹರಣೆಯನ್ನು ಕೊಟ್ಟಿದ್ದು. 200ಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನ ಆಳಿ ಲೂಟಿ ಮಾಡಿಕೊಂಡು ಹೋಗೋದಕ್ಕೆ ಕಾರಣವಾಗಿದ್ದು ನಮ್ಮ ಹಿಂದೂಗಳಲ್ಲಿ ಇಲ್ಲದೆ ಇರುವಂತಹ ಒಗ್ಗಟ್ಟು. ಇವನನ್ನು ಕಂಡ್ರೆ ಅವನಿಗಾಗಲ್ಲ, ಅವನನ್ನು ಕಂಡ್ರೆ ಇವನಿಗಾಗಲ್ಲ. ಈ ಮನೆಯವನೇನೋ ಕಾರ್ ತಗೊಂಡ, ಈ ಕಡೆ ಮನೆಯವನು ಕಾರ್ ತಗೊಂಡ ಅಂದ್ರೆ ಪಕ್ಕದ ಮನೆಯವನಿಗೆ ಉರಿ. ಅವ್ನು ಹೆಂಗಾದ್ರೂ ಮಾಡಿ ಹಾಳು ಮಾಡ್ಬಿಡ್ಬೇಕಲ್ಲ, ಬೇಜಾನ್ ದುಡ್ಡು ಮಾಡ್ತಾವನೆ, ಬೇಜಾನ್ ದುಡಿತಾವನೆ, ಅವನ್ನ ಎಗರಿಸ್ಬಿಡ್ಬೇಕಲ್ಲ. ಈ ತರಹನೇ ಯೋಚನೆ ಮಾಡಿಕೊಂಡು ಬಂದಿರೋದಕ್ಕೆ ನಾವು ನಮ್ಮ ದೇಶವನ್ನ 200ಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಬ್ರಿಟಿಷರ ಕೈಯಲ್ಲಿ ಇಟ್ಟಿದ್ವಿ. ಅಂತಹ ಪರಿಸ್ಥಿತಿ ಮುಂದೆ ಒಂದು ದಿನ, ಇವತ್ತು ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ ಇಂತಹದ್ದೇ ಪರಿಸ್ಥಿತಿ ಮುಂದಿನ ಒಂದು ದಿನ ಬಂದೇ ಬರುತ್ತೆ. ಸೊ ಏನ್ಸುತ್ತೆ ನಿಮಗೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.